ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಮೋಹನ್ ವಿಶ್ವ ಅವರು ಎಷ್ಟು ವಿಚಾರಗಳಿತ್ತು ಚರ್ಚೆ ಮಾಡಲಿಕ್ಕೆ. ಅದರಲ್ಲೂ ಕಾಂಗ್ರೆಸ್ನವರಂತೂ ನಿಮ್ಮ ಕೇಂದ್ರ ಸರ್ಕಾರದ ಮೇಲೆ ದೊಡ್ಡ ದೊಡ್ಡ ಅಸ್ತ್ರಗಳನ್ನೇ ಪ್ರಯೋಗ ಮಾಡಿಬಿಟ್ರಪ್ಪ. ಬರದ ವಿಚಾರದಲ್ಲಿ ಮಲ್ತಾಯಿ ಧೋರಣೆ ಮಾಡಿದ್ರು, ತೆರಿಗೆ ಹಂಚಿಕೆಯಲ್ಲಿ ತಾರತಮ್ಯ ಮಾಡಿದ್ರು, ಅನುದಾನ ಕೇಳಿದ್ರೆ ಸರಿಯಾಗಿ ಕೊಡ್ತಾ ಇರಲಿಲ್ಲ. ಈ ಎಲ್ಲ ಆರೋಪಗಳನ್ನು ನೀವು ಜನರ ಮನಸ್ಸಿನಿಂದ ಸ್ವಲ್ಪ ಸೈಡ್ ಲೈನ್ ಮಾಡಲಿಕ್ಕೋಸ್ಕರ ನೇಹಾ ವಿಚಾರವನ್ನು ಪ್ರಸ್ತಾಪ ಮಾಡ್ತಿದ್ದೀರಿ, ಅದನ್ನ ವೋಟ್ ಬ್ಯಾಂಕ್ ಆಗಿ ಬಳಕೆ ಮಾಡ್ಕೊಳ್ತಿದ್ದೀರಿ. ಇಂಥ ಆರೋಪ ಕೂಡ ಬಂತು. ಇವಾಗ ಇದೆಲ್ಲವನ್ನ ಪಕ್ಕಕ್ಕೆ ಸರಿಸಿ ಪ್ರಜ್ವಲ್ ರೇವಣ್ಣ ಅವರು, ಇವಾಗ ಪ್ರಜ್ವಲ್ ರೇವಣ್ಣ ಅವ್ರ ವಿಚಾರದಲ್ಲಿ ಆಗ್ತಾ ಇರುವ ಮುಖಭಂಗವನ್ನ ಬಿಜೆಪಿ ತಪ್ಪಿಸ್ಕೊಳ್ಳೋ ಭಾಗವಾಗಿ ದೇವರಾಜೇಗೌಡರನ್ನ ಮುಂದೆ ಬಿಟ್ಟಿದೆ ಅನ್ನೋ ಚರ್ಚೆ ಕೂಡ ಪ್ರಾರಂಭ ಆಗೋಯ್ತು. ಎಲ್ಲಿಂದ ಎಲ್ಲಿಗೆ ಹೋಗ್ತಿದೆ ಹಾಗಾದ್ರೆ ಚುನಾವಣೆಗೆ ಸಂಬಂಧಪಟ್ಟ ಚರ್ಚೆ ಅಂತ? ಸ್ಮಿತಾ ನೋಡಿ, ನನಗೆ ಒಂದು ಅರ್ಥ ಆಗಲ್ಲ. ಮಾಧ್ಯಮದವ್ರಿಗೂ ಒಂದು ರಿಕ್ವೆಸ್ಟು, ಪ್ರಧಾನಮಂತ್ರಿಗಳಾಗಲಿ ಅಥವಾ ಗೃಹ ಸಚಿವರಾಗಲಿ ಅವರು ಚುನಾವಣಾ ರ್ಯಾಲಿಗಳಲ್ಲಿ ಭಾಷಣ ಮಾಡ್ಬೇಕಾದ್ರೆ ಈ ಕೆಲವೊಂದು ವಿಷಯಗಳನ್ನ ಒಂದು 10 ರಿಂದ 15 ನಿಮಿಷ ಮಾತಾಡಿರ್ತಾರೆ. ಅದು ಬಿಟ್ಟು ಅಭಿವೃದ್ಧಿ ವಿಚಾರಗಳನ್ನ ಮಿನಿಮಮ್ ಒಂದು ಅರ್ಧ ಗಂಟೆ ಮುಕ್ಕಾಲು ಗಂಟೆ ಮಾತಾಡ್ತಿದ್ದಾರೆ. ದಯವಿಟ್ಟು ಕೇಳಿಸ್ಕೊಳ್ಳಿ, ನಾನು ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಅಷ್ಟೇ, ಆಯ್ತಲ್ಲ? ನೀವಿಲ್ಲಿ ಕುತ್ಕೊಂಡು ಅಭಿವೃದ್ಧಿ ಚರ್ಚೆಗಳಾಗ್ತಿಲ್ಲ ಅನ್ನೋದು ಶುದ್ಧ ಸುಳ್ಳು. ಆ ರೀತಿ ಅಲ್ಲ, ಅಭಿವೃದ್ಧಿ ಚರ್ಚೆಗಳೇ ಆಗ್ತಾ ಇರೋದಲ್ಲಿ, ಆಯ್ತಲ್ಲ? ನೀವು ಸ್ಪೆಸಿಫಿಕ್ ಆಗಿ ಕೆಲವೊಂದು ಇಶ್ಯೂಸ್ ನ ಇಟ್ಕೊಂಡು ಅಷ್ಟೇ ಆಗ್ತಾ ಇದೆ, ಬೇರೆ ಆಗ್ತಿದೆ ಅನ್ನೋದು ಸುಳ್ಳು. ನೀವು ನೋಡಿ, ಪ್ರಧಾನಮಂತ್ರಿಗಳು ರಾಜಸ್ಥಾನದಲ್ಲಿ ಮಾಡಿದಂತ ಭಾಷಣ ಆಗ್ಬೋದು, ಕರ್ನಾಟಕದಲ್ಲಿ ಮಾಡಿದಂತ ಭಾಷಣಗಳಾಗ್ಬೋದು, 5 ಕಡೆ ಕೂಡ ನೇಹಾ ಅವ್ರ ವಿಚಾರವನ್ನು ಪ್ರಸ್ತಾಪ ಮಾಡೋದು ಮರೀಲಿಲ್ಲ. ನಿಮ್ ರಾಷ್ಟ್ರೀಯ ಅಧ್ಯಕ್ಷರು ಬಂದಾಗ ಅವ್ರ ಮನೆಗೆ ವಿಸಿಟ್ ಕೊಡೋದನ್ನ ಮರೀಲಿಲ್ಲ. ಅಮಿತ್ ಶಾ ಅವರು ಬಂದಾಗ್ಲೂ 2 ಭಾಷಣದಲ್ಲೂ ನೇಹಾ ವಿಚಾರ ಪ್ರಸ್ತಾಪ ಮಾಡಲಿಲ್ಲ. ಅಗೇನ್ಸೆ ಎಲ್ಲವೂ ಕೂಡ ಲೈವ್ ಟೆಲಿಕಾಸ್ಟ್ ಆಗಿದೆ. ಈ ವಿಚಾರವನ್ನೂ ಪ್ರಸ್ತಾಪ ಮಾಡಿದ್ದಾರೆ ಚುನಾವಣಾ ಲಾಭದ ದೃಷ್ಟಿಯಿಂದ. ಅದೇ ಪ್ರಧಾನಮಂತ್ರಿಗಳು ಸಿರ್ಸಿಯಲ್ಲೂ ಅಷ್ಟೇ, ಬೆಳಗಾವಿಯಲ್ಲೂ ಅಷ್ಟೇ, ಹೊಸಪೇಟೆಯಲ್ಲೂ ಅಷ್ಟೇ, ದಾವಣಗೆರೆಯಲ್ಲೂ ಅಷ್ಟೇ, ಬಾಗಲಕೋಟೆಯಲ್ಲೂ ಅಷ್ಟೇ, ಬೆಂಗಳೂರಲ್ಲೂ ಅಷ್ಟೇ, ಆಯಾ ಜಿಲ್ಲೆಗಳಿಗೆ ಆಯಾ ಕಾನ್ಸ್ಟಿಟ್ಯೂನ್ಸಿಗಳಿಗೆ ಕೇಂದ್ರದಿಂದ ಯಾವ ಯೋಜನೆಗಳು ಬಂದಿದ್ದಾವೆ, ಎಷ್ಟು ಮನೆಗೆ ನೀರು ಬಂದಿದೆ, ಎಷ್ಟು ಮನೆ ಕಟ್ಸ್ಕೊಟ್ಟಿದ್ದಾವೆ, ಎಷ್ಟು ಹೈವೇಗಳಾಗಿದ್ದಾವೆ, ಎಷ್ಟು ಏರ್ಪೋರ್ಟ್ಗಳಾಗಿದ್ದಾವೆ, ಇದನ್ನ ಹೇಳೋದನ್ನು ಮರಿಲಿಲ್ಲ. ಅದನ್ನ ನೀವು ತಿಳ್ಕೊಬೇಕು. ನಾನು ಹೇಳ್ತಿರೋದು ಅದನ್ನ. ನೀವು ಹೇಳಿದ್ರೆ ಗೊತ್ತಾ, ಅಭಿವೃದ್ಧಿ ಚರ್ಚೆನೇ ಆಗ್ತಿಲ್ಲ ಅಂತ ಹೇಳ್ಬಿಟ್ಟು ಅದನ್ನು ಹೇಳಿ ಜಾಸ್ತಿ ಚರ್ಚೆ ಯಾವ್ದಾಗ್ತಿದೆ, ಎಲ್ಲಿದೆ ಫೋಕಸ್? ಮುಸಲ್ಮಾನರ ಬಗ್ಗೆ ಪ್ರಸ್ತಾಪ ಆಗುತ್ತೆ, ಮಾಂಗಲ್ಯದ ಬಗ್ಗೆ ಪ್ರಸ್ತಾಪ ಆಗುತ್ತೆ. ಇದಕ್ಕಿಂತ ಹೆಚ್ಚಾಗಿ ಮಾತನಾಡ್ಲಿಕ್ಕೆ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಿದ್ದು ಪ್ರಧಾನಿಗಳ ಬಾಯಿಂದ. ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಬಂದಾಗ್ಲಂತೂ ಅಲ್ಲಿನ ಅಭಿವೃದ್ಧಿ ಪೂರಕವಾಗಿ ಸ್ಪೆಸಿಫಿಕಲಿ ಏನ್ ಮಾಡಿದೆ ಬಿಜೆಪಿ ಸರ್ಕಾರ? ಆಯ್ತಾ ಸಮೀವುಲ್ಲಾ ಸರ್ ಚರ್ಚೆ ಆಯ್ತಾ? ಮೋಹನ್ ವಿಶ್ವ ಅವರ ಚರ್ಚೆ ನಾ ಹೇಳ್ತೀನಿ. ಯಾಕೆ ಅವ್ರಾಗಾರೆ ಗುಲ್ಬರ್ಗಾದಲ್ಲಿ ಮೊದಲನೇ ರ್ಯಾಲಿ ಶುರು ಮಾಡಿದ್ರೆ ಗುಲ್ಬರ್ಗಾದಿಂದ. ಅವ್ರು ಗುಲ್ಬರ್ಗಾದಲ್ಲಿ ಭಾಷಣ ಮಾಡ್ಬೇಕಾದ್ರೆ ಇದೇ ಲಂಬಾಣಿ ಸಮುದಾಯಕ್ಕೆ ಯಾವ ರೀತಿ ಬಿಜೆಪಿ ಡಬಲ್ ಇಂಜಿನ್ ಸರ್ಕಾರ ಅಧಿಕಾರದಲ್ಲಿದ್ದಾಗ 54,000 ಜನಕ್ಕೆ ನಿಮಗೆ ರೈಟ್ಸ್ ಕೊಡ್ತು, ನಿಮಗೆ ಆ ಪರ್ಟಿಕ್ಯುಲರ್ ಹಕ್ಕು ಕೊಡ್ತು ಅವ್ರಿರುವಂತ ಜಾಗಗಳಿಗೆ, ಅದನ್ನ ಪ್ರಸ್ತಾಪ ಮಾಡಿದ್ರು. ತಿರ್ಗಾ ಬಿಜೆಪಿ ಸರ್ಕಾರದಲ್ಲಿ ಯಾವ ರೀತಿ ಕಲ್ಯಾಣ ಕರ್ನಾಟಕವನ್ನು ಕಾಂಗ್ರೆಸ್ ದೂರ ಇಟ್ಟಿತ್ತು, ಯಾವ ರೀತಿ ಅಭಿವೃದ್ಧಿ ಕಾರ್ಯಗಳನ್ನ ತಂದ್ರು, ಅದು ರಸ್ತೆಗಳಾಗ್ಬೋದು, ಇನ್ಫ್ರಾಸ್ಟ್ರಕ್ಚರ್ಗಳಾಗ್ಬೋದು, ರೈಲ್ವೆ ಸರ್ವಿಸ್, ಬೀದರ್ ಗುಲ್ಬರ್ಗಾಗೆ ಒಂದು ರೈಲ್ವೆ ಸರ್ವಿಸ್ ಇರಲಿಲ್ಲ. ಯಾಕೆ ಇಲ್ಲಿಂದ ಕಲಬುರಗಿಗೆ ಹೋಗ್ಬೇಕು ಅಂದ್ರೆ ರೋಡಲ್ಲೇ ಹೋಗಬೇಕಾಗಿತ್ತು 14-15 ಅವರು. ಖರ್ಗೆ ಅವರು 8 ಸಲ ಗೆದ್ದು ಬಂದಿರೋ ಒಂದು ಏರ್ಪೋರ್ಟ್ ಇನಾಗ್ರೇಟ್ ಮಾಡಕ್ಕೆ ಅವ್ರ ಕೈಲಿ ಆಗಿರಲಿಲ್ಲ. ಈ ಅಭಿವೃದ್ಧಿ ಚರ್ಚೆಗಳು ಆಗ್ಲೇ ಇಲ್ವಾ ಹಾಗಾದ್ರೆ ಪ್ರಧಾನಮಂತ್ರಿಗಳಲ್ಲಿ? ಅಭಿವೃದ್ಧಿ ಚರ್ಚೆಗಳು ಆಗಿತ್ತು. ನೀವು ಹೌದು, ಅಭಿವೃದ್ಧಿ ಚರ್ಚೆಗಳ ಜೊತೆಗೆ ಬೇರೆ ವಿಷಯಗಳನ್ನ ಆಗಬೇಕು. ಈಗ ಮುಸಲ್ಮಾನರು OBC ವಿಚಾರದಲ್ಲಿ, ರಿಸರ್ವೇಶನ್ ವಿಚಾರದಲ್ಲಿ ಮಾಡಿದ್ ನಿಜ ಅಲ್ವಾ ಕಾಂಗ್ರೆಸ್ನವರು? ಅದನ್ನ ಹೇಳೋದು ತಪ್ಪ? ಅದು ಅಭಿವೃದ್ಧಿ ಅಲ್ವಾ ಹಾಗಾದ್ರೆ? ಅದು ಮೋಸ ಅಲ್ವಾ ಮಾಡಿದಾಗರೆ? ಒಂದು ಧರ್ಮಾಧಾರಿತವಾಗಿ, ಅಸಂವಿಧಾನಿಕವಾಗಿ, ಸಂವಿಧಾನದ ವಿರುದ್ಧ ಹೋಗಿ ನೀವು ಒಂದು ಸಮುದಾಯಕ್ಕೆ ಧರ್ಮಾಧಾರಿತವಾಗಿ ನೀವು ಇನ್ನೊಂದು ಸಮುದಾಯದಿಂದ ಕಿತ್ಕೊಂಡು ರಿಸರ್ವೇಶನ್ ಕೊಡ್ತೀರಾ ಅಂತಂದ್ರೆ ಅದು ಅಭಿವೃದ್ಧಿನೇ ತಾನೆ, ಅದು ಅಭಿವೃದ್ಧಿ ಚರ್ಚೆನೇ ತಾನೆ. ಅದ್ಯಾಕೆ ಅಭಿವೃದ್ಧಿ ಚರ್ಚೆ ಅಲ್ಲ? ಯಾಕೆ ಅದ್ರ ಬಗ್ಗೆ ಮಾತ್ರ ಮಾತಾಡೋದಿಲ್ಲ? ಇಷ್ಟೆಲ್ಲ ಮಾತನಾಡೋ ಸಂದರ್ಭದಲ್ಲೇನೆ ಪ್ರಜ್ವಲ್ ರೇವಣ್ಣ ಅವ್ರ ವಿಚಾರ ಬಂತು. ಬಿಜೆಪಿಗೆ ಜೆಡಿಎಸ್ ನ ಜೊತೆಗಿದ್ದ ಮೈತ್ರಿಯಿಂದಾಗಿ ಬಹಳ ಮುಜುಗರ ಆಯ್ತು. ಹೀಗಾಗೇನೆ ಪ್ರಧಾನಿ ಮೋದಿ ಅವರು ಎಲ್ಲೂ ಕೂಡ ಪ್ರಜ್ವಲ್ ರೇವಣ್ಣ ಅವರ ವಿಚಾರವನ್ನ ಬಹಿರಂಗವಾಗಿ ಮಾತನಾಡ್ಲಿಕ್ಕೆ ಒಪ್ತಾನೆ ಇಲ್ಲ. ಅಮಿತ್ ಶಾ ಅವ್ರು ಕೊಡ್ಬೇಕು ಸಮರ್ಥನೆ ಕೊಟ್ಟರು, ಅಲ್ಲಿಗೆ ಮುಗ್ದೋಯ್ತಾ? ಬಿಜೆಪಿಯ ಪಾತ್ರ ಇಷ್ಟಕ್ಕೆ ಸೀಮಿತಾನ? ಪ್ರಶ್ನೆ ಕೇಳ್ತಾರೆ ಕಾಂಗ್ರೆಸ್ನವ್ರು ನಿಮ್ಗೆ. ಬಿಜೆಪಿಯ ಪಾತ್ರ ಅಷ್ಟಕ್ಕೆ ಸೀಮಿತ ಅಲ್ಲ. ಅಮಿತ್ ಶಾ ಅವರು ಕ್ಲಿಯರ್ ಕಟ್ ಆಗಿ ಹೇಳಿದ್ದಾರೆ. ನಿಮ್ದೇ ಚಾನಲ್ ಅಲ್ಲಿ ನಡೆದಂತ ಇಂಟರ್ವ್ಯೂ ನೋಡ್ತಾ ಇದ್ದೆ ನಾನು, ನಿನ್ನೆ ಆಗಿರೋದು. ಎಷ್ಟು ಕ್ಲಿಯರ್ ಕಟ್ ಆಗಿ ಹೇಳ್ತಾರೆ ಅವರು, ಎಲ್ಲಾ ಚಾನಲ್ಗೂ ಹೇಳ್ತಾ ಇದ್ದಾರೆ. ನೋಡಿ, ಈ ವಿಚಾರದಲ್ಲಿ ಅದು ಪ್ರಜ್ವಲ್ ರೇವಣ್ಣ ಆಗ್ಲಿ, ಆರೋಪಿ ಯಾರೇ ಆಗ್ಲಿ, ಆಯ್ತಲ್ಲ, ಅಲ್ಲಿ ಕ್ಷಮೆ ಅನ್ನೋದು ಇಲ್ವೇ ಇಲ್ಲ. ತನಿಖೆ ಆಗ್ಲೇಬೇಕು, ಶಿಕ್ಷೆ ಆಗ್ಲೇಬೇಕು, ಅದರಲ್ಲಿ ನೋ ಡೌಟ್. ಬಿಜೆಪಿಗೆ ಕ್ಲಾರಿಟಿ ಇದ್ದೇ ಇದೆ. ಅದರ ಜೊತೆಗೆ ಈ ಪೆನ್ ಡ್ರೈವ್ಗಳನ್ನ ಹಂಚಿ ಆ ಹೆಣ್ಣು ಮಕ್ಕಳನ್ನ ಮಾನ ಮರ್ಯಾದೆ ಹರಾಜ್ ಹಾಕಿದ್ರೆ ಗೊತ್ತಾ, ಅದರ ವಿಚಾರವಾಗ್ಲೂ ಚರ್ಚೆ ಆಗಬೇಕು, ಅಲ್ಲೂ ತನಿಖೆ ಆಗಲೇಬೇಕು. ಅದು ಬಹಳ ಇಂಪಾರ್ಟೆಂಟ್, ಅದನ್ನೂ ಹೇಳಿದ್ದಾರೆ.
ಅಮಿತ್ ಶಾ ಅವ್ರ ಜೊತೆಗಿನ ಅರ್ನಬ್ ಸರ್ ಅವರ ಇಂಟರ್ವ್ಯೂನ ನೀವು ರೆಡಿ ಮಾಡ್ಕೊಳ್ಳಿ, ಬೈಟ್ PCR ರಿಕ್ವೆಸ್ಟ್ ಮಾಡ್ಕೊಳ್ತೀನಿ. ಯಡಳ್ಳಿ ಅವರೇ, ನೀವು ನೋಟಿಸ್ ಮಾಡಿದ್ರೋ ಇಲ್ಲೋ ಗೊತ್ತಿಲ್ಲ, ನಾನು ಯಾಕೆ ಇಂಥ ವಿಚಾರಗಳನ್ನು ಕೂಡ ಚುನಾವಣಾ ದೃಷ್ಟಿಯಿಂದ ಬಳಕೆ ಮಾಡ್ಕೊಳ್ತಿದ್ದೆ ಬಿಜೆಪಿ ಅಂತ ಹೇಳಿ ಮೋಹನ್ ವಿಶ್ವ ಅವ್ರಿಗೆ ಕೇಳಿದೆ ಅಂದ್ರೆ ಅಮಿತ್ ಶಾ ಅವ್ರು ಹೇಳಿದ್ರು, ಒಪ್ಕೊಳ್ತೀನಿ, ಒಂದು ಪಾರ್ಟು ಹೌದು ಬಿಜೆಪಿ ಕೂಡ ಇದನ್ನ ಖಂಡಿಸುತ್ತೆ, ಇಂಥವರ ವಿರುದ್ಧ ಆಕ್ಷನ್ ಆಗಬೇಕು ಅನ್ನೋದನ್ನ ಮಾತನಾಡಿದ ಅದೇ ಅಮಿತ್ ಶಾ ಅವರು ಅದೇ ರಿಪಬ್ಲಿಕ್ ಮೀಡಿಯಾ ನೆಟ್ವರ್ಕ್ನ ಇಂಟರ್ವ್ಯೂ ಹೇಳ್ತಾರೆ, ಕಾಂಗ್ರೆಸ್ ಸರ್ಕಾರಕ್ಕೆ ಇದೆಲ್ಲ ಗೊತ್ತಿತ್ತು ಒಂದ್ಸತಿ ಕೇಳಿಸ್ಕೊಳ್ಬೇಡಿ ಅವ್ರೇನಂದ್ರು ಅಂತ ಹೇಳಿ ಚರ್ಚೆ ಮುಂದುವರಿಸೋಣ. प्रज्वल रेवन्ना का जो केस हुआ, जो HD देवेगौड़ा जी के पोते हैं उनके खिलाफ केस हुआ, किस तरह से उन्हें उत्पीड़न की, उन्होंने टॉर्चर किया, मोलेस्टेशन की, सेक्सुअल असॉल्ट किया कितने औरतों का, क्या इसका असर नहीं पड़ेगा बीजेपी पर, कर्नाटका? नहीं, बिल्कुल पड़ेगा, मगर कांग्रेस पर पड़ेगा। कांग्रेस पर क्यों? इसलिए क्योंकि एक कब का इनके संज्ञान में आ गया था, परंतु वोकल लीग ऑफ वोट बैंक का जब तक पोलिंग समाप्त न हो इन्होंने छिपाए रखा। आप कह रहे उन्होंने छिपाए? निश्चित रूप से छिपाए। कैसे छिपाते? इससे तो उनका फायदा। वोकल लीग ऑफ वोटिंग होने के 2 दिन बाद ही ये बात बाहर आती और तब तक रेवन्ना भाग जाते हैं। आपने कहा उन्होंने इनके साथ मिलकर इनको जाने दिया। ಅಲ್ಲಿಗೆ ಯಡಳ್ಳಿ ಅವರೇ, ಅಭಿವೃದ್ಧಿ ಬಗ್ಗೆನೂ ಚರ್ಚೆ ಆಯಿತು, ಬಟ್ ಇಲ್ಲಿ ಇದನ್ನ ಚುನಾವಣೆಗೋಸ್ಕರ ಬಳಸ್ಕೊಂಡಿದ್ದು ಈ ಪ್ರಶ್ನೆಯನ್ನ ಅಂತ ಹೇಳಿ ನಾವು ಹೇಳಿದ್ರೆ ತಪ್ಪಾಗುತ್ತಾ? ಎರಡೂ ಪಕ್ಷಗಳು ಮಾಡಿದ ಅದೇ ಕೆಲಸಗಳನ್ನು, ಎರಡೂ ರಾಷ್ಟ್ರೀಯ ಪಕ್ಷಗಳು ಅವರು ಯಾವಾಗಲೂ ಸಹಿತ ಈ ನಕಾರಾತ್ಮಕ ಅಂಶಗಳ ಬಗ್ಗೆ ಹೆಚ್ಚು ಗಮನವನ್ನು ಕೊಡ್ತಾ ಹೋಗ್ತಾ ಇದ್ದಾರೆ, ಸಕಾರಾತ್ಮಕ ಅಂಶಗಳ ಬಗ್ಗೆ ಅಲ್ಲ. ಸೊ ಆದ್ದರಿಂದ ಇವಾಗ ಕಾಂಗ್ರೆಸ್ಸು ಸಹಿತ ಪ್ರಜ್ವಲ್ ಅವರ ಕೇಸನ್ನು ಭಾಳ ಸಿಸ್ಟಮೆಟಿಕ್ ಆಗಿ ಅದನ್ನು ಅಪ್ರೇಟ್ ಮಾಡಿದ್ದಾರೆ. ಆಮೇಲೆ ಇವಾಗ ಹೇಳಿದ ಹಾಗೆ ಆ ಒಂದು ಇದು ಅವರಿಗೆ ಮುಂಚೆನೇ ಕ್ರಮ ಕೈಗೊಳ್ಬಿಡ್ಬೇಕಾಗಿತ್ತು. ಸಿದ್ದರಾಮಯ್ಯ ಅವರು ಹೇಳ್ತಾರೆ, ನನಗೆ ದೂರೇ ಬಂದಿಲ್ಲಲ್ರಿ, ದೂರ ಬಂದ ಮೇಲೆ ತಾನೇ ಕ್ರಮ ಕೊಡೋದು, ಅದು ನಿಮಗೆ ಪೆಂಡ್ರೈವ್ ಎಲ್ಲ ಕಡೆ ಹರಿದಾಡ್ತಾ ಇದೆ ಅನ್ನೋ ಸುದ್ದಿಯನ್ನ ಮೇಲೆ ನಾವು ಹೇಗೆ ಕ್ರಮ ತೆಗೆದುಕೊಳ್ಳೋದು ಅಂತ ಅವ್ರು ಹೇಳ್ತಾ ಇದ್ದಾರೆ. ಸೊ ಇವರಿಬ್ಬರದು ಕೌಂಟ್ರು ಪಾರ್ಟ್ಸ್ಗಳನ್ನು ನಾವು ಗಮನಿಸ್ತಾ ಇದ್ದರೆ ಇವರೆಲ್ಲರಿಗೂ ನೀವು ಹೇಳಿದ ಹಾಗೆ ಅಭಿವೃದ್ಧಿ ಬಗ್ಗೆ ಮಾತಾಡುವುದಲ್ಲ, ಬರೀ ಹೇಳ್ತಾ ಇರೋದೇನು ಅಂತಂದರೆ ನೀವು BJP ಅವ್ರದ್ದು ನೋಡಿದರೆ ಅರ್ಧಕ್ಕಿಂತ ಹೆಚ್ಚು ಭಾಷಣ ಕಾಂಗ್ರೆಸ್ನವ್ರನ್ನ ಬೈಯೋದಕ್ಕಿರಲಿರುತ್ತೆ, ಅದಕ್ಕಿಂತಲೂ ಹೆಚ್ಚು ಅವ್ರಿಗೆಲ್ಲರಿಗೂ ಸಹಿತ ಬರೀ ಈ ಥರ ನಕಾರಾತ್ಮಕ ಅಂಶಗಳ ಬಗ್ಗೆ ಇರುತ್ತೆ. ನೇಹಾ ಬಗ್ಗೆ ಇರ್ಬೋದು, ಪ್ರಜ್ವಲ್ ಬಗ್ಗೆ ಆಗಿರ್ಬೋದು. ಆದರೆ ಜನರ ಹಿತಾಸಕ್ತಿ ಬಗ್ಗೆ, ಜನರ ಏನು ಮಾಡಿದ್ದೇವೆ ಅಂತ ಅಥವಾ ಮುಂದೆ ಏನು ಮಾಡ್ತೇವೆ ಅಂತ ಅವುಗಳ ಬಗ್ಗೆ ಫೋಕಸ್ ಮಾಡಿದ್ದನ್ನು ನಾನು ನೋಡಿಲ್ಲ, ಇಲ್ಲಿವರೆಗೂ ಕೇಳಿಲ್ಲ. ಅದು ಆಗಬೇಕಾಗಿತ್ತು. ಅಮಿತ್ ಶಾ ಅವರು ಇದ್ರ ಹಿಂದೆ ಇರ್ತಕ್ಕಂಥ ಒಂದು ಇಂಟರ್ವ್ಯೂನ ನೀವು ತೆಗೆದುಕೊಂಡ್ರೆ ಅದ್ರಲ್ಲಿ ಹೇಳ್ತಾರೆ ಅದು ಪ್ರಜ್ವಲ್ ಅವ್ರದ್ದು ಫೇಕ್ ವಿಡಿಯೋ ಅಂತ ಹೇಳ್ತಾರೆ, ಅವರೇ ಅವ್ರ ಬಾಯಿಂದನೇ ಹೇಳ್ತಾರೆ ಫೇಕ್ ವಿಡಿಯೋ ಅಂತ. ಸೊ ಫೇಕ್ ವಿಡಿಯೋ ಅಂತ ಅವರೇ ಹೇಳಿದ ಮೇಲೆ ಹೌದು, ಇಂಟರ್ವ್ಯೂ ನಾನು ತೋರಿಸ್ತೀನಿ ನಿಮಗೆ, ಆಯ್ತಾ? ಆ ವಿಡಿಯೋದಲ್ಲಿ ಅವರು ಕ್ಲಿಯರ್ ಆಗಿ ಹೇಳ್ತಾರೆ, ಆಯ್ತಾ? ಕೇಳಿ, ಅದು ಇಂಟರ್ವ್ಯೂನಲ್ಲಿ ಹೇಳ್ತಾರೆ ಪ್ರಜ್ವಲ್ ರೇವಣ್ಣ ಅವ್ರದ್ದು ಫೇಕ್ ವಿಡಿಯೋ ಅಂತ ಅವ್ರು ಕ್ಲಿಯರ್ ಆಗಿನೂ ಹೇಳ್ತಾರೆ. ಈ ಕಡೆ ನೋಡಿದ್ರೆ ಅದು ಖಂಡನೀಯ ಅಂತಲೂ ಹೇಳ್ತಾರೆ. ಫೇಕ್ ವಿಡಿಯೋ ಆದರೆ ಏನು ಖಂಡನೀಯ ಆಗಿರುತ್ತೆ? ಸೊ ಆದ್ದರಿಂದ ಅಮಿತ್ ಶಾ ಅವ್ರನ್ನ ಹೇಳಿದ್ರು ಸಹಿತ ಇವರು ಇಂಥ ನಕಾರಾತ್ಮಕ ಅಂಶಗಳನ್ನ ಮುಂದೆ ಇಟ್ಕೊಂಡು ಚುನಾವಣೆಯನ್ನ ಯಾಕೆ ಎದುರಿಸ್ತೀರಿ? ಎರಡೂ ಪಕ್ಷದವರ ಸಮಸ್ಯೆ ಇದು. ಆದ್ದರಿಂದ ಮೊಟ್ಟ ಮೊದಲನೇದಾಗಿ ಮಾಡಬೇಕಾಗಿರೋ ಕೆಲಸ ಏನು ಅಂತಂದ್ರೆ, ಜನರ ಹಿತಾಸಕ್ತಿಗೆ ಏನ್ ಮಾಡಿದ್ದೀವಿ ನಾವು, ನೀವೇನು ಮಾಡಿಲ್ಲ, ಇದುಗಳನ್ನು ಹೇಳ್ತಾ ಹೋಗಿ. ಇದು ಕೆಸರೇರ ಚಾಟ ಮೇಡಮ್. ಜನರು ನಿಜಕ್ಕೂ ಸಹಿತ ಬೇಸರತ್ತು ಬಿಟ್ಟಿದ್ದಾರೆ.